ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮಲೆನಾಡು ಮತ್ತು ಕರಾವಳಿ ಕಡೆ ಮಾಡುವ ಜನಪ್ರಿಯ ಒಂದು ಹಲಸಿನೆಲೆಯ ಕೊಟ್ಟೆ ಕಡುಬು ಮಾಡ್ತಾಯಿದ್ದೀವಿ. ಇದು ತುಂಬಾ ಇಷ್ಟ, ನಾವು ಆಗಾಗ್ಗೆ ಮಾಡ್ತಾಯಿರ್ತೀವಿ. ನಾವು ಕಲ್ತ್ಕೊಂಡು ಮಾಡಿರೋದು. ಭಾಳ ಚೆನ್ನಾಗಿ ಮೃದುವಾಗಿ ಸ್ಪಂಜಿನಂಗೆ ಇರುತ್ತೆ. ಆ ಎಲೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಲಸಿನೆಲೆ ಫ್ಲೇವರು. ಹಂಗಾಗಿ ಇದನ್ನು ಮಾಡ್ತೀವಿ. ಒಂದು ಸಲ ಮಾಡಿ ತೋರಿಸ್ತೀವಿ, ನೀವು ಒಂದು ಸಲ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋಂತಹ ಅಕ್ಕಿ ಸೇಲಂ ಅಕ್ಕಿ ತೊಗೊಂಡಿದ್ದೀನಿ ನಾನು. ಸೊಸೈಟಿ ಅಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಸೇಲಂ ಅಕ್ಕಿ ಅರ್ಧ, ಸೊಸೈಟಿ ಅಕ್ಕಿ ಅರ್ಧ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಮೃದುವಾಗಿ ಬರುತ್ತೆ ಈ ಸೇಲಂ ಅಕ್ಕಿ ಕೊಟ್ಟೆ ಕಡುಬಿಗೆ. ಒಂದು 3 ಕಪ್ ತಗೊತೀನಿ. ಉದ್ದಿನಬೇಳೆ ಒಂದು ಕಪ್ಪು, ಒಂದು 2 ಸ್ಪೂನು ಸಬ್ಬಕ್ಕಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 4-5 ಸಲ ತೊಳಿಬೇಕು. ಅಕ್ಕಿ ಉದ್ದಿನಬೇಳೆ ತೊಳೆದು ನೆನೆಸಿದ್ದೀನಿ, ಒಂದು 6 ಗಂಟೆ ನೆನೆಸಿದ್ದೀನಿ. ಒಂದು ಅರ್ಧ ಕಪ್ಪು ಫ್ರೆಶ್ ಆಗಿರೋ ಅಂತಹ ಅನ್ನ. ಈಗ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ. ಒಂದು 6 ಗಂಟೆ ನೆನೆಸಿರೋದಕ್ಕೆ ಚೆನ್ನಾಗಿ ಈಗ ನುಣ್ಣಗೆ ಉಟ್ಕೋಬೇಕು. ಉದ್ದಿನಬೇಳೆ ಚೆನ್ನಾಗಿ ಪೇಸ್ಟ್ ಆಗಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಅಕ್ಕಿ ಇದನ್ನು ಸ್ವಲ್ಪ ಈ ಚಿರೋಟಿ ರವೆ ಹದದಲ್ಲಿ ರುಬ್ಬಬೇಕು. ಇದಕ್ಕೆ ರವೆ ಹಾಕಿ ಮಾಡ್ತಾರೆ ಆ ಕಡೆಗೆ, ನಾನು ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತೀನಿ. ಸ್ವಲ್ಪ ಅನ್ನ ಹಾಕ್ತೀನಿ ಇದಕ್ಕೆ, ಆಗ ಮಾಡಿರೋಂಥ ಅನ್ನ ಅಕ್ಕಿಗೆ ಹಾಕಿ ಅರ್ಧ ನುಣ್ಣಗಾದ ತಕ್ಷಣ ಅನ್ನ ಹಾಕಬೇಕು. ಒಂದು 5-6 ಸ್ಪೂನ್ ಹಾಕಿದ್ರೆ ಸಾಕು. ಇಷ್ಟು ಇಲ್ಲಿ ಚಿರೋಟಿ ರವೆ ಅದಕ್ಕಿರಲಿ. ಒಂದು 1/4 ಚಮಚ ಸೋಡಾ, ಉಪ್ಪು. ಸೋಡಾ ಯಾಕೆ, ಉಪ್ಪು ನೈಟೇ ಯಾಕೆ ಕಲಸಿಟ್ಟೋದು ಅಂದರೆ, ಇದೇ ಮಳೆಗಾಲ ಚಳಿಗಾಲ ಆಗಿರೋದ್ರಿಂದ ಈ ಉಬ್ಬಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಬೇಕು ಈ ಕೊಟ್ಟೆ ಇಡ್ಲಿಗೆ. ಹಂಗಾಗಿ ಬೇಸಿಗೆಗಾಲದಲ್ಲಿ ಹಾಕಲ್ಲ, ಈ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಹಾಕಬೇಕು ಉಪ್ಪು ಸೋಡಾ. ನೈಟೇ ಹಾಕಿಟ್ಬಿಡ್ತೀನಿ, ಹುಳಿ ಬರಲ್ಲ ಇದು ಈ ಕಾಲದಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟೆಲ್ಲ. ಬಾಯಿ ಮುಚ್ಚಿ ಇಡ್ತೀನಿ. ಈಗ ಹಲಸಿನೆಲೆ ಬೇಕು. ಮರದಲ್ಲೇ ಹಲಸಿನೆಲೆ ಫ್ರೆಶ್ ಆಗಿ ಕಿತ್ಕೊತಾ ಇದ್ದೀವಿ. ಈ ಹಲಸಿನೆಲೆದೇ ಫ್ಲೇವರು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲ ಆಗಿರೋದು ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ, ಮಣ್ಣೆಲ್ಲ ಏನಿಲ್ಲ. ಆದ್ರೂ ತೊಳೆದು ಸ್ವಲ್ಪ ಎಳೆ ಎಲೆ ಆಗಬೇಕು. ಎಳೆ ಎಲೆ ಆದರೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ, ಕೊಟ್ಟೆ ಕಟ್ಟೋಕ್ಕೆ. ಈ ಥರ ಕಿತ್ಕೊಂಡು ಒಂದೇ ಸಮವಾಗಿರೋಂಥ ಎಲೆಗಳು ತೊಗೋಬೇಕು. ತೊಳೆದು ಒರೆಸಿಟ್ಟಿದ್ದೀನಿ ಎಲೆ. ಇದು ನನ್ನ ಮಗಳೇ ಕಟ್ತಾ ಇದೆ, ನಮ್ಮ ಪ್ರಿಯಾಂಕನೇ. ಇದು ಕಡ್ಡಿ ಬರುತ್ತಲ್ಲ, ತೆಂಗಿನ ಕಡ್ಡಿ, ಆ ಕಡ್ಡಿನ ಸಣ್ಣಗೆ 2 ಮಾಡ್ಕೊಂಡು, ಸಣ್ಣಗಿರೋಂಥ ಕಡ್ಡಿ ತೊಗೊಂಡು 4 ಎಲೆಯಲ್ಲಿ ತುದಿಗೆ ಸೇರಿಸ್ಬೇಕು. 2 ಕಡ್ಡಿ ತಳಕ್ಕೆ ಕೂರಂಗೆ 2 ಕಡ್ಡಿ ಸಿಕ್ಕಿಸಿದೆ. ಶಾರ್ಪಾಗಿರುತ್ತೆ ಕಡ್ಡಿ ಇದು, ಅದಕ್ಕೆ ತೆಂಗಿಂದೇ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡಿದ್ದೀವಿ ತೆಂಗಿನ ಕಡ್ಡಿ. ಇದಕ್ಕೆ ಜೋಡಿಸಿ 4 ಮೂಲೆ ಬರೋಂಗೆ ಜೋಡಿಸ್ಕೋಬೇಕು. ಬಲ್ತಿರೋದಾದರೆ ಸ್ವಲ್ಪ ಒಡ್ಕೊಂಬಿಡುತ್ತೆ, ಸ್ವಲ್ಪ ಎಲೆಗಳಾದರೆ ನೀಟಾಗಿ ಕಟ್ಬೋದು. ಚೆನ್ನಾಗಿ ಕಟ್ಟಿದೆ. ನಾವು ನೋಡ್ಕೊಂಡೆ ಕಲ್ತ್ಕೊಂಡು ಇದನ್ನು ಕೊಟ್ಟೆನ ಕಟ್ಟಿರೋದು. ಸೋರಬಾರ್ದು, ಸೋರ್ದಂಗೆ ಪ್ಯಾಕ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದಕ್ಕೆ ಇಂಪಾರ್ಟೆಂಟು ಕಡ್ಡಿ ಚೆನ್ನಾಗಿರಬೇಕು, ಎಲೆ
ಚೆನ್ನಾಗಿ ಬಂದಿದೆ. ಇಷ್ಟನ್ನ ಒಂದು 10 ಕೊಟ್ಟೆ ಬರೋಂಗೆ ಕಟ್ಟಿದ್ದಾಳೆ. ಎಲ್ಲವೂ ಅಷ್ಟೇ ನೀಟಾಗಿ ಬಂದೈತೆ. ಒಟ್ಟಿನಲ್ಲಿ ಏನು ಸೋರಬಾರ್ದು, ಹಿಟ್ಟು ಕೆಳಗಡೆ ಸೋರಬಾರ್ದು, ಅಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ. ಇದು ಬಾಕ್ಸ್ ಥರ ಕೆಳಗೆ ಕೂರಂಗೆ ಕಟ್ಟಬೇಕು. ಒಂದು 10 ಕಟ್ಕೊಂಡಿದ್ವು. ಅರ್ಜೆಂಟ್ ಆಗಲ್ಲ, ಸ್ವಲ್ಪ ಪ್ರೀ ಪ್ಲ್ಯಾನಾಗೆ ಮಾಡ್ಕೋಬೇಕು ಅದನ್ನು. ನೋಡು, ಹಿಟ್ಟು ಉಕ್ಕು ಬಂದಿದೆ. ಈ ಥರ ಉಕ್ಕು ಬಂದರೆ ಕೊಟ್ಟೆ ಇಡ್ಲಿ ಮೃದುವಾಗಿ ಬರುತ್ತೆ. ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನಾನು ನೈಟು ಸೋಡಾ ಉಪ್ಪು ಹಾಕಿರೋದು. ನೀವು ಹಾಕಲಿಲ್ಲ ಅಂತಂದರೆ ಗಟ್ಟಿಯಾಗಿ ಬಂದುಬಿಡುತ್ತೆ ಹಿಟ್ಟು. ಇಡ್ಲಿ ಪಾತ್ರೆಗೆ ನೀರು ಕಾದ್ಮೇಲೆ ಈಗ ಇಡ್ಲಿ ಹಿಟ್ಟನ್ನು ಈ ಕೊಟ್ಟೆಗೆ ಸೇರಿಸ್ಬೇಕು. ಈಗ ಒಂದೊಂದೇ ಕೊಟ್ಟೆಗಳ್ನ ತಗೊಂಡು ಆ ಕಡ್ಡಿಗಳ್ನ ಎಲ್ಲ ಕಡ್ಡಿಗಳನ್ನೂ ಕಟ್ ಮಾಡಿ ಒಂದು ಕಡ್ಡಿ ಮಾತ್ರ ಉಳಿಸ್ಕೋಬೇಕು. ಇದು ಒಂದೊಂದೇ ಹಿಟ್ಟ ಒಂದೊಂದು ಎರಡೆರಡು ಸೌಟು ಬಿಡಬೇಕು. ದೊಡ್ಡದಾಗಿರುತ್ತಲ್ಲ, ಇಡ್ಲಿ ಥರ ಆಗಲ್ಲ. ಇದು ದಪ್ಪನಾಗಿ ಮಾಡಿದ್ರೇ ಚೆನ್ನಾಗಿ ಬರೋದು. ಇದು ಚಿಕ್ಕದಾಗಿಂತ ಹಿಂಗೆ ಎಲ್ಲದಕ್ಕೂ ತುಂಬಿಸ್ತಾ ಇದ್ದೀನಿ. ಅವ್ರ ಕಡೆ ಮಲೆನಾಡು ಕಡೆ ಮಾಡೋ ರೆಸಿಪೀಸು ಅಷ್ಟು ಚೆನ್ನಾಗಿರುತ್ತೆ. ನಾವು ನೋಡಿ ಟೇಸ್ಟ್ ಮಾಡಿ ಕಲಿತು ಮಾಡ್ತೀವಿ. ಯಾವಾಗಲೂ ಮಾಡ್ತೀವಿ ನಾವು ಇದನ್ನು. ಹಿಟ್ಟಿಷ್ಟು ಗಟ್ಟಿ ಇರಲಿ. ಈಗ ಬಾಯ್ಲಾಗಿರೋ ನೀರಿಗೆ ಈಗೆಲ್ಲ ಒಂದು ಬೌಲಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿದ್ದೀನಿ. ನಮ್ಮ ಮನೇಲಿ ಇಡ್ಲಿ ಕುಕ್ಕರ್ ಇಲ್ಲ, ಈ ಕುಕ್ಕರಲ್ಲೇ ಬೇಯಿಸ್ತೀನಿ ಇಡ್ಲಿಗಳ್ನೆಲ್ಲ. ಲೋಟ ಮೇಲಿಟ್ಟು ಹಬೆಯಲ್ಲಿ ಒಂದು 15 ನಿಮಿಷ ಬೇಯಿಸಬೇಕು. ಯಾಕೆಂದರೆ ಎಲೆ ಒಳಗೆ ಬೇಯಬೇಕಲ್ಲ ಹಿಟ್ಟು, ಹಾಗಾಗಿ 15 ನಿಮಿಷ ಕರೆಕ್ಟಾಗಿ ಬೇಯಬೇಕು. ಜಾಸ್ತಿ ಊರಿಲಿ ಬೇಯಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು ಕಡ್ಡಿ ಚುಚ್ಚಿ ತೋರಿಸ್ಬೇಕಾಗಿತ್ತು, ಕಡ್ಡಿ ಚುಚ್ಚಿಲ್ಲ. ತುಂಬ ಬಿಸಿಯಾಗಿದೆ. ಫೇಲೇ ಆಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಈ ಕೊಟ್ಟೆ ಇಡ್ಲಿ ಬರುತ್ತೆ. ಚಿಕ್ಕದಾಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಎಲೆಯಲ್ಲಿ ನೋಡಿ, ಇಷ್ಟು ದಪ್ಪ ಹಿಟ್ಟು ಹಾಕಿ ಮಾಡಿದ್ದೀನಿ. ಒಂದು ಸ್ವಲ್ಪ ಅಂಟು ಬಂದಿಲ್ಲ, ಅಷ್ಟು ಹದವಾಗಿ ಬೆಂದಿದೆ. ಒಂದೊಂದಾಗಿ ಕಡ್ಡಿಗಳು ಸಪ್ರೇಟಾಗಿ ಎತ್ಕೋಬೇಕು. ಯಾಕಂದರೆ ಕಡ್ಡಿ ತುಂಬ ಶಾರ್ಪಾಗಿರುತ್ತದು. ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಎಲೆಯಲ್ಲಿ ಅಂದರೆ ಟೈಮ್ ಬೇಕಿದ್ದಕ್ಕೆ ಎಲೆ ಕೊಟ್ಟೆ ಕಟ್ಟೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಅಂಟುತ್ತಾ ಇಲ್ಲ. ಅಷ್ಟು ಒಳ್ಳೆ ಬ್ರೆಡ್ ಥರ ಮೃದುವಾಗಿದೆ ಒಳಗೆಲ್ಲ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಒಂಥರ ಏನೋ ಸ್ಪೆಷಲ್ ಥರ ನಮಗೆ ಇದು. ನಾವು ನೋಡಿ ಕಲ್ತಿರೋದು ಎಷ್ಟು ಬಿಸಿ ಬಿಸಿಯಾಗಿದೆ, ಎಷ್ಟು ಆರೋಗ್ಯಕರವಾಗಿದೆ. ಹಿಟ್ಟು ಹುಳಿನೂ ಬಂದಿಲ್ಲ, ಏನಿಲ್ಲ. ಇನ್ನೊಂದು ತೆಗಿತೀನಿ, ಇದು ಚಿಕ್ಕದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಈ ವಿಡಿಯೋಕ್ಕೋಸ್ಕರ ಮಾಡಿರೋದು. ನಾವು ಮನೆಯಲ್ಲಿ ಸದಾ ಮಾಡ್ತಾಯಿರ್ತೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು.